ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೆಹಲಿಯಲ್ಲಿ ಗರಿಗೆದರಿದೆ ಕ್ಯಾಬಿನೆಟ್ ಪಾಲಿಟಿಕ್ಸ್. ಸಂಪುಟ ಸಸ್ಪೆನ್ಸ್ಗೆ ಕೆಲ ಹೊತ್ತಲ್ಲೇ ಉತ್ತರ ಸಿಗಲಿದೆ. ದೆಹಲಿ ಅಂಗಳದಲ್ಲಿ ರಾಜ್ಯ ಕ್ಯಾಬಿನೆಟ್ನ ಹಣೆ ಬರಹ ಫೈನಲ್ ಆಗಲಿದೆ. ದೆಹಲಿಯಲ್ಲಿ ಕ್ಯಾಬಿನೆಟ್ ಪಾಲಿಟಿಕ್ಸ್ ಗರಿಗೆದರಿದೆ. ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಗೆ ತೀವ್ರ ಕಸರತ್ತನ್ನ ಮಾಡ್ತಾ ಇದ್ದಾರೆ. ವೇಣುಗೋಪಾಲ್ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ಅಂತ್ಯ ಆಗಿದೆ. ದೆಹಲಿಯ ಲೋಧಿ ಎಸ್ಟೇಟ್ನಲ್ಲಿರುವ ವೇಣುಗೋಪಾಲ್ ನಿವಾಸದಲ್ಲಿ ಸಭೆ ನಡೆದಿದೆ. ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು, ಬಿಕೆ ಹರಿಪ್ರಸಾದ್ ಅವರು. ಸದ್ಯ ಎಲ್ಲಾ ಮಾಹಿತಿಯನ್ನ ಕೆಸಿ ವೇಣುಗೋಪಾಲ್ ಅವರು ಪಡ್ಕೊಂಡಿದ್ದಾರೆ. ನಾಳೆ ಮತ್ತೊಂದು ಸುತ್ತಿನ ಚರ್ಚೆ ನಡೆಸಿ ಫೈನಲ್ ಮಾಡೋ ಸಾಧ್ಯತೆ ಇದೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳದೆ ಇಂದಿನ ಸಭೆ ಮುಕ್ತಾಯ ಆಗಿದೆ. ನಿನ್ನೆ ದೆಹಲಿಗೆ ರಾಜ್ಯ ನಾಯಕರು ಹೋಗಿದ್ರು. ಏನು ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಸಲುವಾಗಿ ರಾಜ್ಯ ನಾಯಕರು ತಮ್ಮದೇ ಆದ ಅಭ್ಯರ್ಥಿಗಳ ಶಾಸಕರ ಪಟ್ಟಿಯನ್ನ ತಗೊಂಡು ಹೋಗಿದ್ದಾರೆ. ಅಲ್ಲಿ ಸಭೆ ನಡೀತಾ ಇದೆ. ಇವತ್ತು ವೇಣುಗೋಪಾಲ್ ಅವರ ನಿವಾಸದಲ್ಲಿ ಸಭೆ ಅಂತ್ಯ ಆಗಿದೆ. ಆದರೆ ಸಭೆಯಲ್ಲಿ ಸದ್ಯಕ್ಕೆ ಯಾವುದೇ ನಿರ್ಧಾರವನ್ನ ತಗೊಂಡಿಲ್ಲ. ನಾಳೆ ಮತ್ತೊಂದು ಸಭೆಯನ್ನ ನಡೆಸಿ ಫೈನಲ್ ಮಾಡೋ ಸಾಧ್ಯತೆ ಇದೆ. ಎರಡನೇ ಹಂತದ ಲೀಸ್ಟ್ನಲ್ಲಿ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ನಾಳೆ ಫೈನಲ್ ಆಗೋ ಸಾಧ್ಯತೆ ಇದೆ. ಇನ್ನು ಹೋಗಿರುವಂತಹ ಮೂವರು ನಾಯಕರು ಕೂಡ ಪ್ರತ್ಯೇಕವಾಗಿ ಒಂದೊಂದು ಪಟ್ಟಿಯನ್ನ ತಗೊಂಡು ಹೋಗಿದ್ದಾರೆ. ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ತಮ್ಮ ಆತ್ಮೀಯ ಬಣ್ಣದ ಶಾಸಕರ ಹೆಸರನ್ನ ಹೈಕಮಾಂಡ್ಗೆ ಶಿಫಾರಸು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಒಂದು ಪಟ್ಟಿಯನ್ನ ತಯಾರು ಮಾಡ್ಕೊಂಡು ಹೋಗಿದ್ರೆ, ಸಿದ್ದರಾಮಯ್ಯ ಅವರು ಕೂಡ ಒಂದು ಪಟ್ಟಿಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಕೆಪಿ ಹರಿಪ್ರಸಾದ್ ಅವರು ಕೂಡ ತಮ್ಮದೇ ಆದ ಶಾಸಕರ ಪಟ್ಟಿಯನ್ನ ಮಾಡ್ಕೊಂಡಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ಕೂಡ ತಮ್ಮದೇ ಆದ ಪಟ್ಟಿಯನ್ನ ತಗೊಂಡು ಹೋಗಿದ್ದಾರೆ. ಆ ಮೂರು ಪಟ್ಟಿಯಲ್ಲಿ ಹೈಕಮಾಂಡ್ ನಾಯಕರು ಪರಿಶೀಲನೆ ಮಾಡಿ ಯಾರಿಗೆ ಸಚಿವ ಸ್ಥಾನ ಕೊಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಆಗಿದೆ. ಇನ್ನು ಡಿಕೆಶಿ ಅವರ ಲೀಸ್ಟ್ನಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಮಾಗಡಿ ಬಾಲಕೃಷ್ಣ, ಶಾಸಕ ಚಲುವರಾಯಸ್ವಾಮಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನರೇಂದ್ರ ಸ್ವಾಮಿ, ಶರತ್ ಬಚ್ಚೇಗೌಡ, ನಾಗೇಂದ್ರ, ನಾರಾ ಭರತ್ ರೆಡ್ಡಿ, ಶಿವಲಿಂಗೇಗೌಡ, ಶ್ರೀನಿವಾಸ್ ಅವರು, ಸಲೀಂ ಅಹಮದ್, ಆರ್ತಿ ಕೃಷ್ಣ, ನಯನಾ ಮೋಟಮ್ಮ, ಎಸ್ಎಸ್ ಮಲ್ಲಿಕಾರ್ಜುನ, ಶಾಂತನಗೌಡ, ಲಕ್ಷ್ಮಣ ಸವದಿ, ಯಶವಂತ ರಾಯಗೌಡ ಪಾಟೀಲ್ ಇವರೆಲ್ಲರೂ ಕೂಡ ಡಿಕೆಶಿ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು. ಇವರಿಷ್ಟು ಹೆಸರನ್ನ ಡಿಕೆಶಿ ಅವರು ಶಿಫಾರಸು ಮಾಡಿದ್ದಾರೆ ಸಚಿವ ಸ್ಥಾನಕ್ಕಾಗಿ. ನಾಳೆ ಫೈನಲ್ ಆಗೋ ಸಾಧ್ಯತೆ ಇದೆ.